ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ ಮೂಲ ಉದ್ದೇಶ ಏನಂದರೆ ಭೀಮಾ ಕೊರೆಗಾಂವ್ ಹಿಂಸಾಚಾರಕ್ಕೆ ಕುಮ್ಮಕ್ಕು ಮತ್ತು ಮೋದಿಯವರವರ ಹತ್ಯೆಗೆ ಸಂಚು ರೂಪಿಸಿದ ಆಧಾರದ ಮೇಲೆ ಸಾಮಾಜಿಕ ಕಾರ್ಯಕರ್ತರು ಮತ್ತು ಮಾನವ ಹಕ್ಕುಗಳ ಹೋರಾಟಗಾರರಾದ ಕೆಲವು ಕಾರ್ಯಕರ್ತರನ್ನು ಕೇಂದ್ರ ಸರ್ಕಾರ ಪೊಲೀಸ್ ಕಾರ್ಯಾಚರಣೆ ಮೂಲಕ ಬಂಧನ ಮಾಡಿದೆ. ಅದರ ವಿರುದ್ಧವಾಗಿ ಮತ್ತೆ ದಿನಾಂಕ 9/8/2018 ದೆಹಲಿಯ ಜಂತರ್ ಮಂತರ್ನಲ್ಲಿ ಸಂವಿಧಾನದ ಪ್ರತಿಗಳನ್ನು ಮನುವಾದಿಗಳು ಸುಡುವಂಥ ಕೆಲಸ ಮಾಡಿ ಸಂವಿಧಾನಕ್ಕೆ ಅವಮಾನ ಮತ್ತು ದೇಶದ್ರೋಹದ ಕೆಲಸ ಮಾಡಿದ್ದಾರೆ. ಇದರ ವಿರುದ್ಧ ಪತ್ರಿಕಾಗೋಷ್ಠಿ ನಡೆಸಿದ್ದೀವಿ. ನಿಮ್ಮ ಸಂಘಟನೆ ಪರವಾಗಿ ಏನೆಲ್ಲ ಹೋರಾಟ ನಡೆಸ್ತಾ ಇದ್ದೀರಾ? ನಮ್ಮ ಸಂಘಟನೆ ಪರವಾಗಿ ಸಾಮಾಜಿಕ ಹೋರಾಟಗಳು ಮತ್ತು ನ್ಯಾಯಕ್ಕಾಗಿ ಏನೇನು ಬೇಕೋ ಎಲ್ಲ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಮಾಡಬೇಕು ಅಂತ ಇದ್ದೀವಿ. ಅದು ಇನ್ನೂ ಡೇಟ್ ತೀರ್ಮಾನ ಆಗಿಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಜ್ಯೋತಿ ಎನ್ ಸಿ ಅಂತ, ಬಹುಜನ ಅಂಬೇಡ್ಕರ್ ಸಂಘದ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷರು. ನನ್ನ ಹೆಸರು ಮುನಿಮಾರಪ್ಪ ಅಂತ, ಬಹುಜನ ಅಂಬೇಡ್ಕರ್ ಸಂಘಟನೆಯಲ್ಲಿ ನಾನೊಬ್ಬ ಸದಸ್ಯನಾಗಿದ್ದೀನಿ. ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಕೊಟ್ಟಂಥ, ಬಾಬಾ ಸಾಹೇಬ್ರು ಕೊಟ್ಟಂಥ ಸಂವಿಧಾನ ಇವತ್ತು ಯಾವ ಮೂಲೆಗೆ ಎಷ್ಟೊಂದು ಡೆವಲಪ್ಮೆಂಟ್ ಅಭಿವೃದ್ಧಿ ಆಗಿದೆ ಅಂತಂದರೆ, ಇಂದಿರಾ ಗಾಂಧಿಯಿಂದ ಹಿಡಿದು ಮಾಯಾವತಿಯವರಿಂದ ಹಿಡಿದು ಎಲ್ಲ ಶೋಷಿತ ಹೆಣ್ಣುಮಕ್ಕಳಿಂದ ಹಿಡಿದು ಬ್ರಾಹ್ಮಣರ ಹೆಣ್ಣುಮಕ್ಕಳಿಂದ ಕೂಡ ಎಜುಕೇಷನ್ ಕೊಟ್ಟವರಿಗೆ ಆರ್ಥಿಕ ಎಲ್ಲ ಒಂದು ಸಮಾಜದಲ್ಲಿ ಬೇಕಾಗಿರೋಂಥ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆ ಸಂವಿಧಾನ ಮಾಡಿಕೊಟ್ಟಿದೆ. ಇವತ್ತು ಇಂದಿರಾ ಗಾಂಧಿ ಪ್ರಧಾನಿ ಆಗ್ತಾರೆ ಅಂತಂದರೆ, ಮಾಯಾವತಿಯವರು CM ಆಗ್ತಾರೆ ಅಂದರೆ, ಜಯಲಲಿತಾ CM ಆಗ್ತಾರೆ ಅಂತಂದರೆ ಅದು ಬಾಬಾ ಸಾಹೇಬ್ರು ಕೊಟ್ಟಿರೋ ಸಂವಿಧಾನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಸಂವಿಧಾನಕ್ಕೆ ಮುಂಚೆ ಇದ್ದಂಥ ಸಂವಿಧಾನ ಹೆಣ್ಣುಮಕ್ಕಳನ್ನ ಕೇವಲ ಮಕ್ಕಳೆತ್ತ ಅಂತ ಒಂದು ಯಂತ್ರದ ಮೆಷಿನ್ಗಳಾಗಿ ಮಾಡ್ಕೊಂಡಿದ್ರು. ಯಾರಿಗೂ ಸ್ವಾತಂತ್ರ್ಯ ಇರಲಿಲ್ಲ. ಇವತ್ತು ಬಾಬಾ ಸಾಹೇಬ್ರು ಕೊಟ್ಟಿರೋ ಸ್ವಾತಂತ್ರ್ಯದಲ್ಲಿ, ಬಾಬಾ ಸಾಹೇಬ್ರು ಕೊಟ್ಟಿರೋ ಮೀಸಲಾತಿಯಲ್ಲಿ ಪ್ರತಿಯೊಬ್ಬ ಶೂದ್ರನಿಗೂ ಕೂಡ ಇವತ್ತು ರಾಜ್ಯ ಆಡಳಿತ ಮಾಡೋ ಅಂಥ ರಾಜಕೀಯ ಹಕ್ಕುಗಳು, ಅಧಿಕಾರಿಗಳು ಎಲ್ಲ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್